ಸೊ ಮಳೆಗಾಲ ಅಂತ ಅಂದರೆ ಈ ಟೈಮಲ್ಲಿ ರೈತರಿಗೆ ಒಂದು ಚುರುಕಾದಂತಹ ಕೆಲಸ, ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಹೊಲವನ್ನು ಹದ ಮಾಡ್ಕೊಳ್ಳೋದಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಆದರೆ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಇರುವಂತಹ ಸಂದರ್ಭದಲ್ಲಿ ಮಳೆರಾಯ ಮಾತ್ರ ಬರ್ತಾ ಇಲ್ಲ. ನೇರಳೆ ಹಣ್ಣಿನ ಇಳುವರಿ ಜಾಸ್ತಿ ಬಂದಿರೋದ್ರಿಂದ ಏನೆಲ್ಲ ಹಿರಿಯರು ಇರ್ತಾರಲ್ಲ ಅವ್ರು ಹೇಳೋದೇನೆಂದರೆ, ಸೊ ಮಳೆಗಾಲ ಈ ಸಲ ಕಡಿಮೆ ಆಗುತ್ತೆ, ಬರಗಾಲದ ಮುನ್ಸೂಚನೆ ಇದು ಅಂತ ಹೇಳ್ತಾರೆ. 2012ರಲ್ಲಿ 63% ಮಳೆಯ ಕೊರತೆ ಎದುರಾಗಿತ್ತು. ಅದಕ್ಕಿಂತ ಮುಂಚೆ 2009ರಲ್ಲಿ 43% ಮಳೆಯ ಕೊರತೆ ಎದುರಾಗಿತ್ತು. ಆದರೆ ಈ ಸಲ ಎಲ್ಲ ಒಂದು ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿಬಿಟ್ಟು 64% ಮಳೆಯ ಕೊರತೆ ಎದುರಾಗಿದೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಸೈಕ್ಲೋನ್ ಸೃಷ್ಟಿ ಆಗುತ್ತೆ, ಅಲ್ಲಿರುವಂತಹ ಭಾರಿ ಪ್ರಮಾಣದ ತೇವಾಂಶವನ್ನ ಎಳೆದು ತರುವಂತಹ ಕೆಲಸವನ್ನ ಮಾರುತಗಳು ಮಾಡ್ತಾರೆ. ಬಟ್ ಆ ಥರ ಯಾವುದೇ ಒಂದು ಮೆಕ್ಯಾನಿಸಮ್ ನಮ್ಮ ಒಂದು ಸಮುದ್ರಗಳಲ್ಲಿ ನಡೀತಾ ಇಲ್ಲ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ನಮ್ಮ ರೈತರು ನಿಮಗೆ ಗೊತ್ತಿರೋ ಹಾಗೆ ಮಳೆಗಾಲ ಶುರುವಾಗಿದೆ. ಮೇ ಎಂಡಿಂದ ಜೂನ್ವರೆಗೆ, ಅಂದರೆ ಈ ತಿಂಗಳೇನು ನಡೀತಲ್ಲ, ಈ ಪೂರ್ತಿ ತಿಂಗಳವರೆಗೂ ಕೂಡ ಬಿತ್ತನೆ ಕಾರ್ಯಗೆ ಏನೇನು ಬೇಕೋ ಎಲ್ಲವನ್ನು ತಂದು ಇಟ್ಕೊಂಡು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಬೆಳಿಬೇಕು. ಸೊ ಮಳೆಗಾಲ ಅಂತ ಅಂದರೆ ಈ ಟೈಮಲ್ಲಿ ರೈತರಿಗೆ ಒಂದು ಚುರುಕಾದಂತಹ ಕೆಲಸ, ತುಂಬ ಚುರುಕಾಗಿರುತ್ತೆ ಕೆಲಸ. ಸೊ ಬಿತ್ತನೆ ಟೈಮು ಕರೆಕ್ಟಾಗಿ ಬಿತ್ತಬೇಕು ಅನ್ನೋದು ಎಲ್ಲ ಒಂದು ರೈತರಿಗೂ ಗೊತ್ತಿರುವಂಥದ್ದು. ಸೊ ಇಂಥ ಟೈಮಲ್ಲಿ ಎಲ್ಲ ರೈತರೆಲ್ಲ ಏನು ಬೇಕೋ ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಹೊಲವನ್ನು ಹದ ಮಾಡ್ಕೊಳ್ಳೋದಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಆದರೆ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಇರುವಂತಹ ಸಂದರ್ಭದಲ್ಲಿ ಮಳೆರಾಯ ಮಾತ್ರ ಬರ್ತಾ ಇಲ್ಲ. ಅಂದರೆ ಈ ಹೋದ ವರ್ಷನೂ ಕೂಡ ಇದೇ ಥರನೇ ಆಗಿತ್ತು, ಬರೋದು ಲೇಟ್ ಆಯಿತು, ಆಮೇಲೆ ಬಂತು. ಬಟ್ ಈ ಸಲನೂ ಅದೇ ಥರ ಆಗ್ತಿದೆ. ಅಂದರೆ ಇದು ಬರಗಾಲದ ಮುನ್ಸೂಚನೆನ ಅಂತ ಎಲ್ಲರಿಗೂ ಕೂಡ ಡೌಟ್ ಬರ್ತಾ ಇದೆ. ಈ ಸಲ ನೇರಳೆ ಹಣ್ಣಿನ ಇಳುವರಿ ಜಾಸ್ತಿ ಬಂದಿರೋದ್ರಿಂದ ಏನೆಲ್ಲ ಹಿರಿಯರು ಇರ್ತಾರಲ್ಲ ಅವ್ರು ಹೇಳೋದೇನೆಂದರೆ, ಸೊ ಮಳೆಗಾಲ ಈ ಸಲ ಕಡಿಮೆ ಆಗುತ್ತೆ, ಬರಗಾಲದ ಮುನ್ಸೂಚನೆ ಇದು ಅಂತ ಹೇಳ್ತಿದ್ದಾರೆ. ಸೊ ಇವೆಲ್ಲ ಒಂದು ಕಡೆ ಇಟ್ಟರೆ, ಹವಾಮಾನ ಇಲಾಖೆ ಹೇಳಿರೋದ್ ಪ್ರಕಾರ 64% ಮಳೆಯ ಕೊರತೆ ಎದುರಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ವರ್ಷ. ಸಾಮಾನ್ಯವಾಗಿ ಈ ಒಂದು ಸಮಯದಲ್ಲಿ, ಅಂದರೆ ಈ ಜೂನ್ ಟೈಮಲ್ಲಿ ತುಂಬ ಮಳೆ ಬೀಳ್ತಾ ಇತ್ತು. ಒಂದು 53.3 ಮಿಲಿಮೀಟರ್ ಈ ರೀತಿಯಾಗಿ ಸಾಮಾನ್ಯವಾಗಿ ಮಳೆ ಬೀಳ್ತಾ ಇತ್ತು. ಬಟ್ ಈ ವರ್ಷ ಕೇವಲ 19.2 ಮಿಲಿಮೀಟರ್ ಮಳೆ ಮಾತ್ರ ಆಗಿದೆ. ಆದರೆ ಇದು ಕಳೆದ 12 ವರ್ಷಗಳಿಂದ ಅತಿ ದೊಡ್ಡ ಕುಸಿತ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. 2012ರಲ್ಲಿ 63% ಮಳೆಯ ಕೊರತೆ ಎದುರಾಗಿತ್ತು. ಅದಕ್ಕಿಂತ ಮುಂಚೆ 2009ರಲ್ಲಿ 43% ಮಳೆಯ ಕೊರತೆ ಎದುರಾಗಿತ್ತು. ಆದರೆ ಈ ಸಲ ಎಲ್ಲ ಒಂದು ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿಬಿಟ್ಟು 64% ಮಳೆಯ ಕೊರತೆ ಎದುರಾಗಿದೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಮಳೆ ಯಾಕೆ ಬರ್ತಾ ಇಲ್ಲ ಅಂತ ನೋಡೋದಾದರೆ, ಸ್ನೇಹಿತರೆ, ನಮ್ಮ ಒಂದು ಭಾರತಕ್ಕೆ ಮಳೆ ಬರಬೇಕು ಅಂತಂದರೆ ಮಾರುತಗಳು ಸೃಷ್ಟಿ ಆಗಬೇಕು. ಸೊ ಮಾರುತಗಳು ಸೃಷ್ಟಿ ಆಗಬೇಕು ಅಂತಂದರೆ ನಮ್ಮ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಬೇಕು. ಅಂದರೆ ಒಂದು ಮೆಕ್ಯಾನಿಸಮ್ ಆಗಬೇಕು. ವಾತಾವರಣದಲ್ಲಿರುವಂತಹ ತೇವಾಂಶ ಮೋಡವಾಗಿ ಕನ್ವರ್ಟ್ ಆಗಬೇಕು ಅಂದರೆ ಒಂದು ಮೆಕ್ಯಾನಿಸಮ್ ಆಗಬೇಕು. ಆ ಮೆಕ್ಯಾನಿಸಮ್ ಆಗ್ತಾ ಇಲ್ಲ ಇವಾಗ. ಸೊ ಆ ಮೆಕ್ಯಾನಿಸಮ್ ಆಗಬೇಕು ಅಂದರೆ ನಮ್ಮ ಒಂದು ಸಮುದ್ರಗಳು, ಅಂದರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ, ಇವೆರಡರಲ್ಲೂ ಕೂಡ ವಾಯುಭಾರ ಕುಸಿತ ಆಗಬೇಕು. ಸೊ ನಮಗೆ ಪ್ರತಿ ವರ್ಷ ಆ 2 ಸಮುದ್ರಗಳಿಂದನೇ ನಮಗೆ ಮಾರುತಗಳು ಬರೋದು. ಸೊ ಈ ಒಂದು ಮಾರುತಗಳು ಅಲ್ಲಿಂದ ಏನು ಮಾಡ್ತೇವೆ, ತೇವಾಂಶವನ್ನು ತೊಗೊಂಡ್ಬಂದ್ಬಿಟ್ಟು ಮೋಡಗಳಾಗಿ ಕನ್ವರ್ಟ್ ಮಾಡ್ತೇವೆ. ಸೊ ಆ ಮೋಡದಿಂದಲೇ ನಮ್ಮ ನಿಧಾನಕ್ಕೆ ಕೇರಳ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಸೊ ಹೀಗೆ ಇಡೀ ಭಾರತವನ್ನು ಆವರಿಸ್ಕೊಂಡು ಮಳೆ ಆಗುವಂತಹ ಸೂಚನೆ ಆಗುತ್ತೆ. ಸೊ ಫಸ್ಟು ಈ ಮೆಕ್ಯಾನಿಸಮೇ ಆಗ್ತಾ ಇಲ್ಲ. ಅಂದರೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತನೇ ಆಗ್ತಾ ಇಲ್ಲ. ಆ ವ್ಯಾಕ್ಯೂಮ್ ಪಂಪ್ ಥರ ಏನು ವಾಯುಭಾರ ಕುಸಿತ ಆದರೆ ಒಂದು ಸೈಕ್ಲೋನ್ ಸೃಷ್ಟಿ ಆಗುತ್ತೆ. ಅಲ್ಲಿರುವಂತಹ ಭಾರಿ ಪ್ರಮಾಣದ
ತೇವಾಂಶವನ್ನು ಎಳೆದು ತರುವಂತಹ ಕೆಲಸವನ್ನು ಮಾರುತಗಳು ಮಾಡ್ತವೆ. ಬಟ್ ಆ ಥರ ಯಾವುದೇ ಒಂದು ಮೆಕ್ಯಾನಿಸಮ್ ನಮ್ಮ ಒಂದು ಸಮುದ್ರಗಳಲ್ಲಿ ನಡೀತಾ ಇಲ್ಲ. ಇನ್ನು ನಮ್ಮ ಒಂದು ಮಾರುತಗಳಲ್ಲಿ ಸಬ್ಟ್ರೋಪಿಕಲ್ ಮಾರುತಗಳು ಅಂತ ಬರ್ತವೆ. ಸೊ ಈ ಒಂದು ಮಾರುತಗಳು ದಕ್ಷಿಣವಾಗಿ ಹೋಗ್ತಾ ಇದ್ದಾವೆ, ಅಂದರೆ ಕೆಳಮುಖವಾಗಿ ಹೋಗ್ತಾ ಇದ್ದಾವೆ, ಮತ್ತೆ ಮೋಡಗಳನ್ನು ಮೇಲ್ಗಡೆ ಹೋಗೋದನ್ನ ತಡೀತಾ ಇದ್ದಾವೆ. ಸೊ ಇದು ಒಂದು ಕಾರಣ ನಮಗೆ ಮಳೆ ಆಗದೇ ಇರೋದು. ಸೊ ಈ ಒಂದು ಮೆಕ್ಯಾನಿಸಮ್ ಆಗಬೇಕು ಅಂತ ಅಂದರೆ ವಾಯುಭಾರ ಕುಸಿತ ಆಗಬೇಕು, ಸೈಕ್ಲೋನ್ ಆಗಬೇಕು, ಮಾರುತಗಳು ಭಾರತ ಕಡೆ ಬರಬೇಕು. ಸೊ ಈ ಥರ ಎಲ್ಲ ಕೆಲವೊಂದು ಮೆಕ್ಯಾನಿಸಮ್ ಇರುತ್ತೆ. ಬಟ್ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಹವಾಮಾನ ಇಲಾಖೆಗಳ ಪ್ರಕಾರ ಸೊ ಈ ಜೂನ್ ಎಂಡ್ ತನಕನೂ ಕೂಡ ಅಂತಹ ಮಳೆ ಆಗುವ ಸೂಚನೆಗಳಿಲ್ಲ. ಬಟ್ ಆ ಒಂದು ಸಬ್ಟ್ರೋಪಿಕಲ್ ಮಾರುತಗಳು ಮತ್ತೆ ಈ ಕಡೆ ಶಿಫ್ಟ್ ಆಗುತ್ತೆ, ಅಂದರೆ ಉತ್ತರ ಕಡೆ ಬರುವಂತಹ ಚಾನ್ಸಸ್ ಇದೆ. ಮತ್ತು ಸೈಕ್ಲೋನ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ, ಮಳೆ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಸೊ ಕಾದು ನೋಡಬೇಕಾಗಿದೆ ನಾವೆಲ್ಲರೂ. ಬಟ್ ಒಂದು ಬೇಜಾರೇನು ಅಂದರೆ ಹೋದ್ಸಲೂ ಕೂಡ ಮಳೆಯ ಪ್ರಮಾಣ ನಮಗೆ ಅಷ್ಟೊಂದು ಆಗಿಲ್ಲ. ಸೊ ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋಗಿದ್ದಾವೆ. ಸೊ ರೈತರು ಮೋಡಗಳನ್ನ ನೋಡ್ತಾ ಇರುವಂತಹ ಎಷ್ಟೋ ಚಿತ್ರಣಗಳು ನಮ್ಮ ಕಣ್ಣಿಗೆ ಕಂಡು ಬರುತ್ತೆ. ಎಷ್ಟೋ ಬೆಳೆಗಳೆಲ್ಲ ಒಣಗಿ ಹೋಗಿದ್ದಾವೆ. ಸೊ ಈಗ ತಾನೇ ಬೇಸಿಗೆ ಮುಗಿಸಿ ಮಳೆಗಾಲ ಶುರುವಾಗಿದೆ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಯಾವುದೇ ತರಹದ ಮಳೆ ಬರ್ತಾ ಇಲ್ಲ. ಬಂದರೆ ಸ್ವಲ್ಪ ಸ್ವಲ್ಪ ಹಾಗೆ ಬಂದು ಹೋಗ್ತಾ ಇದೆ. ಬಟ್ ಇದು ಸಾಲಲ್ಲ. ಇವಾಗಲೇ ಈ ಥರ ಆಯಿತು ಅಂತ ಅಂದರೆ ಇನ್ನು ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಕುಡಿಯುವ ನೀರಿನ ಕೊರತೆನೂ ಕೂಡ ಬರುವ ಚಾನ್ಸಸ್ ಇದೆ. ಅಂದರೆ ಬರಗಾಲದ ಮುನ್ಸೂಚನೆ ಕಂಡು ಬರ್ತಿದೆ. ಸೊ ಅದೇ ದೇವ್ರ ಹತ್ರ ಎಲ್ಲರೂ ಬೇಡ್ಕೊಳ್ಳಿ, ಮಳೆ ಚೆನ್ನಾಗಾಗಲಿ ತಂದೆ, ಅಟ್ಲೀಸ್ಟ್ ಕುಡಿಯೋಕ್ಕೆ ಸ್ವಲ್ಪ ಬೆಳೆಗಳಿಗೆ ಸಿಗೋ ಥರ ಆಗಲಿ. ಮತ್ತು ಮಳೆಯ ಪ್ರಮಾಣ ಕೂಡ ಒಂದು ಮಟ್ಟದಲ್ಲಿ ಚೆನ್ನಾಗಿ ಬಂತು ಅಂತ ಅಂದರೆ ತುಂಬ ಚೆನ್ನಾಗಿ ಇರ್ಬೋದು. ಮತ್ತು ಬರಗಾಲ ಶುರು ಆಯಿತು ಅಂತ ಅಂದರೆ ಬಡವರಾಗಲಿ ಬಗ್ಗರಾಗಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನೇ ನಾವು ಕೂಡ ವಿಚಾರ ಮಾಡ್ತಿದ್ದೀವಿ. ಸೊ ಎಲ್ಲರೂ ಕೂಡ ದೇವ್ರ ಹತ್ರ ಬೇಡ್ಕೊಳ್ಳೋಣ ಒಳ್ಳೆ ಮಳೆ ಬರಲಿ ಅಂತ. ಸೊ ನೀವು ಕೂಡ ಬೇಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ಕೊತ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಯಾಕೆ ಈ ಸಲ ಮಳೆ ಬರೋದು ಇಷ್ಟೊಂದು ಲೇಟ್ ಆಗ್ತಾ ಇದೆ, ಸೊ ಯಾಕೆ ಮಳೆ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಮೇನ್ ಮಾರುತಗಳು ಮತ್ತು ನಮ್ಮ ಒಂದು ಸಮುದ್ರಗಳು. ಸೊ ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಕಾಯ್ತಾ ಇರ್ತೀನಿ. ಹಾಗೆ ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.